ಇಂದು ರಕ್ತದಾನಿಗಳ ದಿನ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ರಕ್ತವನ್ನು ಕಾರ್ಖಾನೆಯಲ್ಲಿಂದ ತಯಾರಿಸಲು ಸಾಧ್ಯವಿಲ್ಲ, ಅದು ಹೃದಯದಿಂದ ಮಾತ್ರ ಹರಿಯುತ್ತದೆ. ಒಂದು ಜೀವವನ್ನು ಮತ್ತೊಂದು ಜೀವಕ್ಕೆ ಪ್ರತಿ ವರ್ಷ ಜೂನ್ 14ರಂದು ಆಚರಿಸಲಾಗುವ ವಿಶ್ವ ರಕ್ತದಾನಿಗಳ ದಿನ ಕೇವಲ ಕ್ಯಾಲೆಂಡರ್ನಲ್ಲಿ ಒಂದು ದಿನವಲ್ಲ, ಯಾವುದೇ ಪ್ರತಿಫಲವನ್ನು ಬಯಸದೆ ತಮ್ಮ ರಕ್ತದ ಮೂಲಕ ಅಪರಿಚಿತರ ಬದುಕಿಗೆ ಆಶಾಕಿರಣವಾಗುವಂತಹ ಲಕ್ಷಾಂತರ ಜೀವದಾನಿಗಳಿಗೆ ಸಮಾಜ ಸಲ್ಲಿಸುವ ಕೃತಜ್ಞತೆಗಳ ದಿನ ಅಂತಲೇ ಹೇಳ್ಬೋದು. ಇದು ಒಬ್ಬ ರಕ್ತದಾನಿಗಳು ನೀಡುವಾಗ ಅದು ಯಾರ ಬದುಕನ್ನು ಉಳಿಸುತ್ತದೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಆಗ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಯುವಕ, ಹೆರಿಗೆಯ ಕೊಠಡಿಯಲ್ಲಿ ಜೀವಕ್ಕಾಗಿ ಹೋರಾಡುತ್ತಿರುವ ತಾಯಿ, ಕ್ಯಾನ್ಸರ್ಗೆ ಚಿಕಿತ್ಸೆಯಲ್ಲಿರುವ ಪುಟ್ಟ ಮಗು ಅಥವಾ ಪ್ರತಿ ತಿಂಗಳು ರಕ್ತಕ್ಕಾಗಿ ಎದುರು ನೋಡುವ ರೋಗಿ, ಇವೆಲ್ಲರ ರಕ್ತವೇ ಹೊಸ ಬದುಕಿಗೆ ಭರವಸೆಯಾಗಿರುತ್ತದೆ ಅಂತಲೇ ಹೇಳ್ಬೋದು. 1 ಯೂನಿಟ್ ರಕ್ತವು 3 ಜೀವಗಳನ್ನು ಉಳಿಸುತ್ತದೆ ಅಂತಲೇ ಹೇಳ್ಬೋದು. ರಕ್ತದಾನಿಗಳಿಗೆ ಸಿಗಬೇಕಾದಂತಹ ಗೌರವಗಳು ಏನಾಗಾದರೆ, ಆದರೆ ಕೇವಲ ಚಪ್ಪಾಳೆಗಳು, ಪ್ರಶಂಸೆಗಳು ಮತ್ತು ಸನ್ಮಾನಗಳು ಮಾತ್ರ ಇವರ ಸೇವೆಗೆ ಸಾಕಾಗುವುದಿಲ್ಲ. ಸಮಾಜ ಮತ್ತು ಸರ್ಕಾರಗಳು ರಕ್ತದಾನಿಗಳ ಸೇವೆಯನ್ನು ನಿಜವಾದ ಅರ್ಥದಲ್ಲಿ ಗೌರವಿಸುವುದು ನಿಟ್ಟಿನಲ್ಲಿ ಕೆಲವು ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಿದೆ ಅಂತಲೇ ಹೇಳಬಹುದು. ಈ ದಿನದ ಸಂಕಲ್ಪ ಏನು, ಮಹತ್ವ ಏನಾಗಾದರೆ, ಫಸ್ಟಿಗೆ ಮಹತ್ವ ನೋಡೋಣ. ಇಂದು ನಮ್ಮ ದೇಶದ ರಕ್ತ ಬ್ಯಾಂಕ್ಗಳು ಸುರಕ್ಷಿತ ರಕ್ತದಿಂದ ತುಂಬಿರಲು ಕಾರಣ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳು. ಅವರ ಈ ಅಮೂಲ್ಯ ಸೇವೆಗೆ ಅಧಿಕೃತ ಮಾನ್ಯತೆ ಮತ್ತು ಸಾಮಾಜಿಕ ಗೌರವ ದೊರಕಲೇಬೇಕು. ಧನದಾನ, ಅನ್ನದಾನ, ವಿದ್ಯಾದಾನ ಇವೆಲ್ಲವ ಮಹತ್ವದಾನಗಳೇ. ಆದರೆ ಸಂಕಷ್ಟದ ಕ್ಷಣದಲ್ಲಿ ಒಬ್ಬ ವ್ಯಕ್ತಿಗೆ ಜೀವ ಉಳಿಸುವುದು ರಕ್ತದಾನವು ಜೀವನದ ಸಮಾನವಾದ ಮಹಾದಾನ ಎನಿಸುತ್ತದೆ ಅಂತಲೇ ಹೇಳ್ಬೋದು. ವಿಶ್ವ ರಕ್ತದಾನಿಗಳ ದಿನವನ್ನು ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ರಕ್ತದಾನ ಮಾಡೋಣ, ಜೀವ ಉಳಿಸೋಣ, ರಕ್ತದಾನಿಗಳಿಗೆ ಗೌರವಿಸೋಣ, ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ. ಲವ್ ಯು ಸೋ ಮಚ್.